ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಬಾಸ್ ಅಂದಾಗ ಪೈಡ್ ಕಪ್ಪಲ್ಲಿ ಕೊಟ್ಟಿದ್ದೀನಿ ಅವನಿಗೆ. ಈಗ ನೀವು ಅದನ್ನ ಪ್ರಥಮ ಆರೋಗ್ಯಂಟ್ ಅನ್ಕೊಂಡ್ರೆ ಹಾಕೊಳ್ಳಿ, ನನಗೇನು ಪ್ರಾಬ್ಲಮ್ ಇಲ್ಲ. ನಾನು ಅವನಿಗೆ ಬುದ್ಧಿ ಹೇಳಿದೆ, ನೀನು ಅವ್ನ ತಲೆ ಮೇಲೆ ಕೂಡ್ಸ್ಕೊಳ್ಳೋದು ತಪ್ಪಲ್ವಾ ಅವನನ್ನ? ಇಷ್ಟೇ. ಎಲ್ಲೋ ಒಂದು ಕಡೆ ರಾಜ್ಕುಮಾರ್ ಅವರು ಆಗಿರ್ಬೋದು, ಅಂಬರೀಷ್ ಅವರು, ವಿಷ್ಣುವರ್ಧನ್ ಅವರು, ಶಂಕರ್ ನಾಗ್ ಅವರು ಒಂದು ರೀತಿಯಾದಂಥ ಇಂಡಸ್ಟ್ರಿನ ತುಂಬ ಡೆವಲಪ್ಮೆಂಟ್ ಮಾಡಿದ್ರು. ಸೊ ಇತ್ತೀಚೆಗೆ ಅದು ಎಲ್ಲೋ ಇಂಡಸ್ಟ್ರಿ ಬೇರೆ ಟ್ರ್ಯಾಕೇ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಏನಾದರೂ ಅನ್ನಿಸ್ತಿದ್ಯಾ? ಸರ್, ನಾವು ಕಲಾವಿದರು ಹೇಗಿರಬೇಕು ಅಂತ ಸರ್ ಯಾರಿಗೂ ಸಿಗದೇ ಇರೋದು ನಮಗೆ ಸಿಕ್ಬಿಟ್ಟಿದೆ ಸರ್. ಇವಾಗ ಆ ಇನ್ಸ್ಪೆಕ್ಟರ್ ಮಾತಂದ್ರದ್ದು ಹೇಳಲ್ಲ, ಅದು ಕರೆಕ್ಟ್ ಅದು ಹೇಳಿ ಎಲ್ಲ ಹೇಳ್ಬಿಟ್ಟು ಮರ್ತೆ. ಆ ಇನ್ಸ್ಪೆಕ್ಟ್ರ್ ಒಂದು ಮಾತು ಹೇಳಿದ್ರು, ಪಾಟೀಲ್ ಅಂತ ಸಬ್ ಇನ್ಸ್ಪೆಕ್ಟ್ರು. ಪ್ರಥಮ್ ಕೂತ್ಕೊಳ್ಳಿ ಅಂದರು. ಪ್ರಥಮ್, ನಾವು ಎಂಥ ಕೇಸನ್ನು ಸಾಲ್ವ್ ಮಾಡ್ಬೋದು, ಎಂಥ ಇನ್ವೆಸ್ಟಿಗೇಷನ್ ಮಾಡ್ಬೋದು, ಎಷ್ಟೋ ಜನಕ್ಕೆ ನ್ಯಾಯ ಕೊಡ್ಬೋದು. ನಮ್ಮ ಹೆಸರನ್ನ ಯಾರೋ ಒಬ್ಬ ಅಚ್ಚೆ ಹಾಕ್ಸ್ಕೊತಾನೆ ಪ್ರಥಮ್? ಇಲ್ಲ. ನಿಮ್ಮ ಕಲಾವಿದ್ರ ಹೆಸರು ಹಾಕ್ಸ್ಕೊತಾನೆ. ನೀವು ಹೆಂಗಿರಬೇಕು ಪ್ರಥಮ್ ಅಂದರು. ಆ ಮಾತು ನನ್ನ ಮನಸ್ಸಲ್ಲಿ ಉಳ್ಕೊಂಡೈತೆ ಸರ್. ಸ್ಪಷ್ಟವಾಗಿ ಹೇಳ್ತೀನಿ, ಕಲಾವಿದನ್ನ ದೇವ್ರು ಮಾಡಿಬಿಡಿ. ನಾವು ಸಾಮಾನ್ಯ, ನನಗೆ ಹೊಟ್ಟೆ ಎಸೆಯುತ್ತೆ, ಎಲ್ಲ ಕಲಾವಿದರು ಹೊಟ್ಟೆ ಎಸೆಯುತ್ತೆ. ಅವ್ರ ಭಕ್ತರು ಇವ್ರ ಭಕ್ತರು ಬೇಡ. ನೀವು ಭಕ್ತರಾಗಬೇಕು ಅಂದರೆ ಚಾಮುಂಡೇಶ್ವರಿಗಾಗಿ, ಕಬ್ಬಾಳಮ್ಮನಿಗಾಗಿ ನಮ್ಮ ಮನೆ ದೇವರು ಇದು ಚನ್ನಪಟ್ಟಣ ನಮ್ಮ ಮನೆ ದೇವರು ಕಬ್ಬಾಳಮ್ಮ, ಈಶ್ವರನ ಭಕ್ತರಾಗಿ, ತಿರುಪತಿ ವೆಂಕಟೇಶ್ವರನ ಭಕ್ತರಾಗಿ. ಒಬ್ಬ ನಟನ ಭಕ್ತರಾಗಬೇಡಿ. ಅವನು ಏನೂ ಅಲ್ಲ, ನಾನು ಅಷ್ಟೇ ಏನೂ ಅಲ್ಲ. ನಾವೆಲ್ಲ ಸೊನ್ನೆ, ಕಳ್ಳ ನನ್ನ ಮಕ್ಕಳು, ಎಲ್ಲ ನೌಟಂಕಿ ಫ್ರಾಡ್ ಕೆಲಸ ಮಾಡಿಕೊಂಡೆ ಇಲ್ಲಿ ಬಂದು ಕೂತಿರ್ತೀವಿ. ನಾವು ಪ್ರಪಂಚದ ಮೋಸಗಳೆಲ್ಲ ಗೊತ್ತು ನಮಗೆ. ಫಾರ್ ಎಕ್ಸಾಂಪಲ್, ಯಾರನ್ನ ತುಳಿಬೇಕು, ಅವ್ರಿಗೇನು ನೆಗೆಟಿವ್ ಕಾಮೆಂಟ್, ಇದೇ ಯೋಚನೆ ಮಾಡ್ತೀವಿ. ಅವ್ನೇನೈತೆ, ಅವ್ನು ಯಾಕೆ ಹಂಗಾಡ್ತಾನೆ, ಅವಳದೇನು ಕತೆ, ಇದೇ ಯೋಚನೆ ಮಾಡ್ತೀವಿ ಅಂದರೆ ನಾವೆಲ್ಲ ಕಳ್ಳರೆ. ಹಂಗಿದ್ಮೇಲೆ ನಮ್ಮನ್ನು ತಲೆ ಮೇಲೆ ಯಾಕೆ ಹೊಸ್ಕೊಂಡು ಮೆರೆಸ್ತೀರಾ ಅಂತ. ಸಿಕ್ಕಿದಾಗ ಹಾಯ್ ಹೇಳಿ ಅಷ್ಟೇ. ನಾನು ಅದೇ ಹೇಳ್ತಾ ಇರೋದು. ನಾವು ಅವತ್ತಿಗೆ ಹಂಗಿದ್ದೀವಿ, ಇವತ್ತಿಗೂ ಹಂಗೆ ಇದ್ದೀವಿ. ಎಷ್ಟೋ ಜನ ಹೇಳ್ತಾರೆ, ನಿಮ್ಗೆ ಶಾಕಿಂಗ್ ನ್ಯೂಸ್ ಗೊತ್ತಾ, ಪ್ರಥಮ್ಗೆ ಸಿನಿಮಾಗೆ CM ಎಲ್ಲ ಕ್ಲಾಪಿಗೆ ಬರ್ತಾರೆ, ಪ್ರಥಮ್ ಒಂದು ಸೈಟ್ ಮಾಡಿಸ್ಕೊಬಿಡಿ, ಒಂದು ಇದು ಕೊಡ್ತಾರೆ, ಯಾವುದಾದ್ರು ಹೌಸಿಂಗ್ ಬೋರ್ಡಲ್ಲಿ ಇದು ಕೊಡ್ತಾ ಇರ್ತಾರೆ. ಇಲ್ಲಿವರೆಗೂ ಒಂದು ಸಣ್ಣ ಫೇವರ್ ತೊಗೊಂಡಿಲ್ಲ ಸರ್. ನೀವು ಎಲ್ಲರೂ ವಿಚಾರಿಸಿ. ನಾನು ಏನು ದುಡಿತೀನಿ, ಸಾಲ ಮಾಡಿ ಬಂದಿದ್ದೀನಿ. ಇವತ್ತಿಗೂ 1.5 ಕೋಟಿಗೂ ಹೆಚ್ಚು ಸಾಲ ಇದೆ. ಸಾಲ ತಗೋಬತ್ತೀನಿ, ಸಿನಿಮಾಗೆ ಹಾಕಿದ್ದೀನಿ ಸರ್. 220 ಕುಟುಂಬ ಇಲ್ಲಿ ಊಟ ಮಾಡ್ತಾ ಇದೆ ಸರ್. ಹೋಗಿ ಪ್ಯಾನ್ ಮಾಡಿ ಕೊಕೇನ್ ಸಿನಿಮಾ ಶೂಟ್ ನಡೀತಾ ಇದೆ. ಆ ಜಾಗಕ್ಕೆ ನೀವು ಬಂದಿರೋದು. ಶೆಡ್ಡಲ್ಲಿದ್ದೀನಿ. ಆ್ಯಕ್ಚುಲಿ ಇಲ್ಲೆಲ್ಲ ಮೊಕ್ಕಕ್ಕೆಲ್ಲ ಇದೆಲ್ಲ ಮಾಡೋರಿಗೆ ಬ್ಲಡ್ಡೆಲ್ಲ ಆಗೋದು. ಶೆಡ್ಡಲ್ಲಿ ಬ್ಲಡ್ ಆದ ಪ್ರಥಮ ಅಂತ ಹೆಡ್ಲೈನ್ ಹೊಡೆದ್ಬಿಡ್ತೀರಾ. ಅದಕ್ಕೆ ಮಾಡಬೇಡ ಕಂಡ್ರಪ್ಪ, ಇವ್ರು ಬಂದು ಹೋಗೋ ತನಕ ಬೇಡ ಅಂತ ಹೇಳ್ಬಿಟ್ಟು ನೀವು ಹಾಕೋ ಹೆಡ್ಲೈನ್ಗಳು, ತಮ್ನೇಲ್ಗಳು, ಅಯ್ಯೋ ದೇವ್ರೆ ನನಗೆ ಟೆನ್ಷನ್ ಕೊಟ್ಬಿಟ್ಟು ಹಿಂಗಾಗೋಯ್ತದೆ. ಆ್ಯಂಡ್ ಇನ್ನೊಂದು ಏನಂತಂದ್ರೆ, ಇವಾಗ ನೀವು ತಾನೇ ಹೇಳ್ತಾ ಇದ್ರಿ, ಸೊ ಕಲಾವಿದರಿಗೋಸ್ಕರ ಹಾಗೇನೆ ತಮ್ಮ ಈ ಫ್ಯಾನ್ಸ್ ಹೀರೋಗಳಿಗೋಸ್ಕರ ಹಚ್ಚೆ ಹಾಕ್ಸ್ಕೊಳ್ಳೋದಾಗಿರ್ಬೋದು, ಅವರ ಸಿನಿಮಾಗಳ ಹಚ್ಚೆ ಹೆಸರುಗಳಾಗಿರ್ಬೋದು, ಎಲ್ಲ ಒಂದು ಕಡೆ ತಂದೆ ತಾಯಿ ಅಣ್ಣ ತಮ್ಮಂದ್ರನ್ನ ಬಿಟ್ಟು ಫೇವ್ರೆಟ್ ಹೀರೋಗಳನ್ನ ಮತ್ತು ಹೀರೋಯಿನ್ಸ್ ಹೆಸರುಗಳನ್ನ ಹಚ್ಚೆ ಹಾಕ್ಸ್ಕೊಳ್ತಿದ್ದಾರೆ. ಅದ್ರ ಬಗ್ಗೆ ಗೀಚ್ಕೊತಿದ್ದಾರೆ, ಅಂದರೆ ಕೊಯ್ಕೊಂತಿದ್ದಾರೆ, ಕೈ ಎಲ್ಲ ಕಟ್ ಮಾಡ್ಕೊಳ್ತಿದ್ದಾರೆ. ಆ ಥರ ಫ್ಯಾನ್ಸ್ಗೆ ಏನು ಹೇಳ್ತೀರಾ ಸರ್? ಕೈ ಕುಯ್ಕೊಳ್ಳೋದು, ಅದ್ರ ಬದಲು ಕೈ ಕುಯ್ಕೊಳ್ಳೇಬೇಕು. ಅದು ಮಾಡ್ಕೋಬೇಕು ಅಂದರೆ ಪ್ರಯೋಜನ ಇಲ್ಲ ಅಂತವ್ರು. ನೀವು ಅಪ್ಪ ಅಮ್ಮನ ನೋಡ್ಕೊಳ್ಳೋದು, ಕೈ ಕುಯ್ಕೊಳ್ಳೋದು ಬದಲು ಇನ್ನೇನಾದ್ರು ಕುಯ್ಕೊಬಿಡಿ. ಇನ್ನೇನಾದ್ರು ಅಂದರೆ ತಲೆ. ಯಾಕಂದರೆ ಪ್ರಯೋಜನ ಇಲ್ಲ. ನೀವು ನಿಮ್ಮ ಅಪ್ಪ ಅಮ್ಮನ ಇಟ್ಕೊಂಡು ಯಾರಿಗೋಸ್ಕರ ಕೈ ಕುಯ್ಕತ್ತೀರ ಅಂದರೆ ತಲೆನೇ ಕುಯ್ಕೊಬಿಡಿ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ.